ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ ಐವಿಎಫ್ ಸೆಂಟರ್, ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಸರ್ ಈ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೇಳಿದ್ರು, ಇಂಟ್ರೊಡಕ್ಷನ್ ಕೊಟ್ಟಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಏನೇನು ಎಫೆಕ್ಟ್ಸ್ ಆಗ್ಬೋದು ಫರ್ಟಿಲಿಟಿಗೆ ಅನ್ನೋದು ತಿಳ್ಕೊಳ್ಳೋಣ. ಕ್ಯಾನ್ಸರ್ ಇಂದ ಬೇರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಕೂಡ ಎಫೆಕ್ಟ್ಸ್ ಆಗ್ಬೋದು. ಅದು ಮಹಿಳೆಯರಲ್ಲಿ, ಪುರುಷರಲ್ಲಿ ಏನೇನು ಎಫೆಕ್ಟ್ಸ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಮೇನ್ಲಿ ಕ್ಯಾನ್ಸರ್ ಎಫೆಕ್ಟ್ಸ್ 5 ಅಂಶಗಳ ಮೇಲೆ ನಿಂತಿದೆ. ಒಂದು, ಯಾವ ತರದ ಟ್ರೀಟ್ಮೆಂಟ್ ತಗೋತಿದ್ದೀರಾ ಅನ್ನೋದು. ಕಿಮೊಥೆರಪಿನೋ, ರೇಡಿಯೋಥೆರಪಿನೋ, ಸರ್ಜರಿನೋ ಅಥವಾ ಹಾರ್ಮೋನ್ ಟ್ರೀಟ್ಮೆಂಟೋ. ಸೊ ಇದು. ಎರಡನೇದು ಬಂದು ಡೋಸ್ ಮತ್ತೆ ಡ್ಯೂರೇಷನ್. ಡೋಸ್ ಎಷ್ಟು ಕೊಟ್ಟಿರ್ತಾರೆ, ಎಷ್ಟು ಡ್ಯೂರೇಷನ್ ಆ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ, ಎಷ್ಟು ಕಾಲ ಆ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ. ಮೂರನೇದು ಏಜ್ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅವರ ಪೇಷಂಟ್ನ ಏಜ್ ಎಷ್ಟಿತ್ತು ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾಲ್ಕನೇದು, ಯಾವ ಥರದ ಕ್ಯಾನ್ಸರ್ ಹಾಗೂ ಆ ಕ್ಯಾನ್ಸರ್ನ ಸ್ಟೇಜ್. ಅರ್ಲಿ ಸ್ಟೇಜಸ್ ಇದ್ರೆ ಯೂಶಲಿ ಫರ್ಟಿಲಿಟಿ ಮೇಲೆ ಏನು ಎಫೆಕ್ಟ್ಸ್ ಆಗಿರುತ್ತೆ ಅದು ರಿವರ್ಸಿಬಲ್ ಇರುತ್ತೆ ಅಥವಾ ಬೇರೆ ಆಪ್ಷನ್ಸ್ ಇರುತ್ತೆ. ತೀರಾ ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ಸ್ ಆದರೆ ಅವಾಗ ಫರ್ಟಿಲಿಟಿ ಆಪ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ, ಫರ್ಟಿಲಿಟಿ ಪ್ರಿಸರ್ವೇಷನ್ ಆಪ್ಷನ್ಸ್ ಕಡಿಮೆ ಇರ್ಬೋದು. ಐದನೇದು ಬಂದು ಬೇಸ್ ಲೈನ್ ಫರ್ಟಿಲಿಟಿ. ಆ ಮಹಿಳೆ ಅಥವಾ ಪುರುಷನ ಬೇಸ್ ಲೈನ್ ಫರ್ಟಿಲಿಟಿ ಹೇಗಿದೆ ಅನ್ನೋದ್ರ ಮೇಲೆ ಈ ಫರ್ಟಿಲಿಟಿ ಪ್ರಿಸರ್ವೇಷನ್ ಡಿಸೈಡ್ ಮಾಡ್ತೀವಿ. ಸೊ ಈಗ ಮಹಿಳೆಯರಲ್ಲಿ ಮೊದಲಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ನ ಎಫೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಅಂತಂದ್ರೆ ಒಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೀಮೋಥೆರಪಿ ಅಂತ ಮಾಡ್ತಾರೆ, ರೇಡಿಯೋಥೆರಪಿ ಅಂದ್ರೆ ರೇಡಿಯೇಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ಸರ್ಜರಿ, ಕರೆಕ್ಟಿವ್ ಸರ್ಜರಿ, ಡೆಫಿನೆಟಿವ್ ಸರ್ಜರಿ ಇರ್ಬೋದು ಅಥವಾ ಪ್ಯಾಲಿಯೇಟಿವ್ ಸರ್ಜರಿ ಇರ್ಬೋದು. ಆಮೇಲೆ ಹಾರ್ಮೋನ್ಸ್, ಕೆಲವೊಂದು ಕ್ಯಾನ್ಸರ್ಗಳು ಹಾರ್ಮೋನ್ಸಿಗೆ ರೆಸ್ಪಾಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದ್ರದ್ದು ಟ್ರೀಟ್ಮೆಂಟ್ನ ಆಪ್ಷನ್ಸ್ನ ನೋಡೋಣ. ಈಗ ಕೀಮೋಥೆರಪಿ ತಗೊಂಡಾಗ ಕೆಲವೊಂದು ಡ್ರಗ್ಸ್, ಈ ಕೀಮೋಥೆರಪಿಟಿಕ್ ಡ್ರಗ್ಸ್ ಯೂಶಲಿ ತುಂಬಾ ಬೇಗ ಡಿವೈಡ್ ಆಗುವಂಥ ಸೆಲ್ಸ್ ಮೇಲೆ ಆಕ್ಟ್ ಆಗುತ್ತೆ. ಮೇನ್ ಏಮ್ ಆಗುತ್ತೆ ಬಿಕಾಸ್ ಕ್ಯಾನ್ಸರ್ನಲ್ಲಿ ಸೆಲ್ಸ್ ತುಂಬಾ ಫಾಸ್ಟ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ಈ ಕೀಮೋಥೆರಪಿ ಏಜೆಂಟ್ಸ್ ಆಗಲಿ, ರೇಡಿಯೋಥೆರಪಿಗಾಗಲಿ, ಇಮ್ಯುನೋಥೆರಪಿಗಾಗಲಿ ಎಲ್ಲದರದ್ದು ಬೇಸಿಕ್ ಟ್ರೀಟ್ಮೆಂಟ್ ಏನಪ್ಪಾ ಅಂದ್ರೆ ಈ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ ನ ಟಾರ್ಗೆಟ್ ಮಾಡುತ್ತೆ. ಬಟ್ ಅದು ನಾರ್ಮಲ್ ಸೆಲ್ಸ್, ಅಬ್ನಾರ್ಮಲ್ ಸೆಲ್ಸ್ ಅಂತ ಅದಕ್ಕೆ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಕ್ಯಾನ್ಸರ್ ಸೆಲ್ಸ್ ಅಬ್ನಾರ್ಮಲ್ ಇರುತ್ತೆ, ಬಟ್ ಅದ್ರ ಜೊತೆಗೆ ಒಂದೊಂದ್ಸಲಿ ನಾರ್ಮಲ್ ಸೆಲ್ಸ್ ಕೂಡ ಡಿಸ್ಟ್ರಾಯ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇ ತರ ಈ ಗ್ಯಾಮೆಟ್ಸ್ ಅಂತ ಏನ್ ಕರಿತೀವಿ, ಅಂಡಾಣುಗಳು, ವೀರ್ಯಾಣುಗಳು, ಇವು ಕೂಡ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ ಇರುತ್ತೆ. ತುಂಬಾ ಕಾನ್ಸ್ಟೆಂಟ್ ಆಗಿ ಅದರಲ್ಲಿ ಸೆಲ್ ಡಿವಿಷನ್ ಆಗ್ತಿರುತ್ತೆ. ಸೊ ಒಂದೊಂದ್ಸಲಿ ಈ ಕೀಮೋಥೆರಪಿ, ರೇಡಿಯೋಥೆರಪಿ ತಗೊಂಡಾಗ ಆ ಸೆಲ್ಸ್ ಕೂಡ ಡಿಸ್ಟ್ರಾಯ್ ಆಗೋ ಚಾನ್ಸ್ ಇರುತ್ತೆ. ಸೊ ಈಗ ಕೀಮೋಥೆರಪಿ ತಗೊಂಡಾಗ ಓವೇರಿಯನ್ ರಿಸರ್ವ್ ಕಡಿಮೆ ಆಗುತ್ತೆ, ಅಂದ್ರೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನೊಂದು ಮೊಟ್ಟೆಗಳ ಕ್ವಾಲಿಟಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಕೆಲವೊಬ್ಬರಿಗೆ ಪೀರಿಯಡ್ಸೇ ಆಗಿರೋದಿಲ್ಲ, ಅಮೆನೋರಿಯಾ ಅಂತ ಹೇಳ್ತೀವಿ. ಪೀರಿಯಡ್ಸ್ ನಿಂತು ಹೋಗುತ್ತೆ. ಅದು ಟೆಂಪ್ರರಿ ಇರ್ಬೋದು, ಇಲ್ಲ ಪರ್ಮನೆಂಟ್ ಇರ್ಬೋದು. ಬಹುತೇಕ ಟೆಂಪ್ರರಿ ಇರುತ್ತೆ, ಒಂದೊಂದ್ಸಲಿ ಪರ್ಮನೆಂಟ್ ಡ್ಯಾಮೇಜ್ ಕೂಡ ಆಗ್ಬೋದು. ತೀರಾ ಮೊಟ್ಟೆಗಳ ಸಂಖ್ಯೆ ಬೇಗ ಖಾಲಿ ಆಯ್ತು ಅಂತಂದ್ರೆ ಅವಾಗ ಅಲ್ಲಿ ಮೆನೋಪಾಸ್ ಆಗುತ್ತೆ. ಇದು ಕೀಮೋಥೆರಪಿ. ನೆಕ್ಸ್ಟ್ ರೇಡಿಯೋಥೆರಪಿ, ರೇಡಿಯೇಷನ್ ಟ್ರೀಟ್ಮೆಂಟ್. ಇದರಲ್ಲಿ 2 ತರ. ಒಂದು ಪೆಲ್ವಿಕ್ ಟ್ಯೂಮರ್ಸ್, ಅಂಡಾಶಯದ್ದು ಕ್ಯಾನ್ಸರ್ ಇರ್ಬೋದು, ಇಲ್ಲ ಸರ್ವೈಕಲ್ ಕ್ಯಾನ್ಸರ್. ಇದಕ್ಕೆಲ್ಲ ರೇಡಿಯೇಷನ್ ಥೆರಪಿ ತಗೊಂಡಾಗ ಅದರಿಂದ ಡ್ಯಾಮೇಜ್ ಆಗುವಂತ ರಿಸರ್ವ್ ಎಲ್ಲ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಪ್ಲಸ್ ಸರ್ವಿಕ್ಸಿಗೆ ರೇಡಿಯೇಷನ್ ಕೊಟ್ಟಾಗ ಸರ್ವೈಕಲ್ ಫೈಬ್ರೋಸಿಸ್ ಅಂತ ಕರಿತೀವಿ. ಸೊ ಇದಾಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಬ್ರೈನ್ ಟ್ಯೂಮರ್ಸ್ ಇತ್ತು, ಬ್ರೈನಿಗೆ ರೇಡಿಯೇಷನ್ ಕೊಟ್ರೆ ಫರ್ಟಿಲಿಟಿ ಎಫೆಕ್ಟ್ ಆಗುತ್ತಾ ಅಂತಂದ್ರೆ ಅದರಲ್ಲೂ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಏನಾಗುತ್ತೆ ಅಂತಂದ್ರೆ ಬ್ರೈನ್ ನಲ್ಲಿ ಪಿಟ್ಯುಟರಿ ಅಂತ ಒಂದು ಗ್ರಂಥಿ ಇದೆ, ಹೈಪೋಥಾಲಮಸ್ ಪಿಟ್ಯುಟರಿ ಅಂತ. ಈ ಪಿಟ್ಯುಟರಿ ಗ್ರಂಥಿಯಿಂದ FSH ಅನ್ನೋ ಹಾರ್ಮೋನ್ ಬರುತ್ತೆ. ಸೊ ಬ್ರೈನ್ ರೇಡಿಯೇಷನ್ ಇದು ಅದಕ್ಕೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅವಾಗ ಫರ್ಟಿಲಿಟಿ ಕಡಿಮೆ ಆಗುತ್ತೆ. FSH ಹಾರ್ಮೋನ್ಸ್ ಕಡಿಮೆ ಆದಾಗ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಸರ್ಜರಿ, 3ನೇ ಆಪ್ಷನ್ ಸರ್ಜರಿ. ಸರ್ಜರಿ ಬಂದಾಗ ಆ ಡಿಸೀಸ್ ಆಗಿರೋ ಓವೇರಿಯನ್ ಕ್ಯಾನ್ಸರ್ ಸ್ಟೇಜ್ ಮೇಲೆ ಹೋಗುತ್ತೆ. ಓವೇರಿಯನ್ ಸರ್ಜರಿ ಇದ್ರೆ ಆ ಒಂದೇ ಓವರಿ ತೆಗೆದಿರ್ಬೋದು, ಇಲ್ಲ 2 ಓವರಿ ತೆಗೆದಿರ್ಬೋದು. ಅಥವಾ ಯೂಟ್ರಸ್ ಕ್ಯಾನ್ಸರ್ ಇದ್ರೆ ಕಂಪ್ಲೀಟ್ ಯೂಟ್ರಸ್ ರಿಮೂವಲ್ ಆಗಿರ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಇದ್ರೆ ಸರ್ವಿಕ್ಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಇತ್ತು ಅಂದ್ರೆ ಪಾರ್ಷಿಯಲಿ ಆ ಕ್ಯಾನ್ಸರ್ ಪ್ಲಸ್ ಅದ್ರ ಸುತ್ತ ಇರೋ ಟಿಶ್ಯೂನ ತೆಗೆದಿರ್ತಾರೆ. ಅವಾಗ ಗರ್ಭಕೋಶದ ಬಾಯಿ ವೀಕ್ ಆಗಿರುತ್ತೆ. ಸೊ ಹೈ ರಿಸ್ಕ್ ಆಫ್ ಅಬಾರ್ಷನ್ ಇರುತ್ತೆ ಅಂತ ಪೇಷಂಟ್ಸ್ ಅಲ್ಲಿ. ನೆಕ್ಸ್ಟ್ ಬಂದು ಹಾರ್ಮೋನ್ ಟ್ರೀಟ್ಮೆಂಟ್. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದಕ್ಕೆ ಹಾರ್ಮೋನ್ ರಿಸೆಪ್ಟಿವಿಟಿ ಇತ್ತು ಅಂತಂದ್ರೆ ಅವಾಗ ಹಾರ್ಮೋನ್ಸ್ ಕೊಡ್ತೀವಿ, ಅದರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಇದು ಏನ್ ಮಾಡುತ್ತೆ, ಕೆಲವೊಬ್ಬರಲ್ಲಿ ಸೈಡ್ ಎಫೆಕ್ಟ್ಸ್ ನ ಕಾಸ್ ಮಾಡುತ್ತೆ, ಓವ್ಯುಲೇಷನ್ ನ ಕಡಿಮೆ ಮಾಡುತ್ತೆ, ಹೊಟ್ಟೆ ಬಿಡುಗಡೆ ಆಗೋಂಥದ್ದನ್ನ ಕಡಿಮೆ ಮಾಡುತ್ತೆ. ಇದು ಟೆಂಪ್ರರಿ ಇರ್ಬೋದು, ಒಂದೊಂದ್ಸಲಿ ಪರ್ಮನೆಂಟ್ ಇರ್ಬೋದು. ಈ ಓವ್ಯುಲೇಷನ್ ಸಪ್ರೇಷನ್ ಕೆಲವೊಂದ್ಸಲಿ ಬೇಗ ನಾರ್ಮಲಿಗೆ ರಿಪೀಟ್ ಆಗುತ್ತೆ, ಕೆಲವೊಂದ್ಸಲಿ ವರ್ಷಗಟ್ಟಲೆ ತಗೊಳುತ್ತೆ. ಸೊ ಇದಿಷ್ಟು
ನಾರ್ಮಲ್ ಸೈಡ್ ಎಫೆಕ್ಟ್. ಇನ್ನು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ವೆಜೈನಲ್ ಡ್ರೈನೆಸ್ ಇರ್ಬೋದು, ಸೇರುವಾಗ ಪೇನ್ ಆಗೋದು, ಡಿಸ್ಪೆರೋನಿಯಾ ಅಂತ ಕರಿತೀವಿ. ಸೊ ಇವೆಲ್ಲ ಕೆಲವೊಂದು ಸೈಡ್ ಎಫೆಕ್ಟ್ಸ್. ಈಗ ಪುರುಷರಲ್ಲಿ ಬಂದ್ರೆ ಸೇಮ್ ಕೀಮೊಥೆರಪಿಯಿಂದ ಟೆಸ್ಟಿಸಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಅದರಿಂದ ಸ್ಪರ್ಮ್ಸ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಮೊಟಿಲಿಟಿ ಕಡಿಮೆ ಆಗುತ್ತೆ. ಕೆಲವೊಂದ್ಸಲಿ ಅಜುಸ್ಪರ್ಮಿಯಾ ಅಂತ ಹೇಳಿದ್ರೆ ವೀರ್ಯಾಣುಗಳು ಇಲ್ಲದೆ ಇರೋ ಈ ಕಂಡೀಷನ್ ಆಗ್ಬೋದು. ರೇಡಿಯೇಷನ್ ಇಂದ ಏನಾಗುತ್ತೆ ಅಂತಪ್ಪ ಅಂದ್ರೆ ಡೈರೆಕ್ಟ್ ಈ ಟೆಸ್ಟಿಸ್ ಅಥವಾ ಬೀಜಗಳು ಅಂತ ಏನ್ ಕರಿತೀವಿ, ಟೆಸ್ಟಿಸ್ ಇಸ್ ವೆರಿ ಸೆನ್ಸಿಟಿವ್ ಟು ರೇಡಿಯೇಷನ್, ಹೈಲಿ ಸೆನ್ಸಿಟಿವ್. ಸೊ ರೇಡಿಯೇಷನ್ ಥೆರಪಿಯಿಂದ ಟೆಸ್ಟಿಕ್ಯುಲರ್ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸೇಮ್ ಮಹಿಳೆಯರಲ್ಲಿ ಹೇಗೆ ಬ್ರೈನ್ ಟ್ಯೂಮರ್ಸ್ಗೆ ಬ್ರೈನ್ ರೇಡಿಯೇಷನ್ ಅಂತ ಹೇಳಿದ್ರೆ ಸೇಮ್ ಎಫೆಕ್ಟ್ಸ್ ಪುರುಷರಲ್ಲಿ ಕೂಡ ಆಗ್ಬೋದು. ಯಾಕಂದ್ರೆ ಅವರಲ್ಲಿ ಕೂಡ FSH ಅನ್ನೋ ಹಾರ್ಮೋನ್ ಇರುತ್ತೆ. ಅದು ಈ ವೀರ್ಯಾಣುಗಳ ಉತ್ಪತ್ತಿ ಹಾಗೂ ಬೆಳವಣಿಗೆಗೆ ಅತಿ ಅವಶ್ಯಕವಾಗಿರುತ್ತೆ. ಸೊ ಬ್ರೈನ್ ರೇಡಿಯೇಷನ್ ಕೊಟ್ಟಾಗ ಪಿಟ್ಯೂಟರಿ ಡ್ಯಾಮೇಜ್ ಆಗಿ ಇದಾಗುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕರೆಕ್ಟಿವ್ ಸರ್ಜರೀಸ್. ಈಗ ಟೆಸ್ಟಿಕ್ಯುಲರ್ ಸರ್ಜರಿ ಮಾಡಿ ಒಂದ್ ಸೈಡ್ ಟೆಸ್ಟಿಸ್ ಅಥವಾ ಎರಡೂ ಸೈಡ್ ಟೆಸ್ಟಿಸ್ ತೆಗೆದ್ರೆ ಅವಾಗ ಆಬ್ವಿಯಸ್ಲಿ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ಇನ್ನೊಂದು ಯಾವುದು ಕ್ಯಾನ್ಸರ್ ನಮಗೆ ತುಂಬಾ ವರಿ ಆಗುವಂಥದ್ದು ಅಂದ್ರೆ ಪ್ರಾಸ್ಟೇಟ್ನ ಕ್ಯಾನ್ಸರ್. ಪ್ರಾಸ್ಟೇಟ್ನ ಕ್ಯಾನ್ಸರ್ ಬಂದಾಗ ಕೂಡ ಪ್ರಾಸ್ಟೇಟ್ ಸರ್ಜರಿ ಆಗಿತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ವೀರ್ಯ ಸ್ಖಲನ ಮಾಡೋದ್ರಲ್ಲಿ ಡಿಫೆಕ್ಟ್ಸ್ ಕಂಡು ಬರ್ಬೋದು. ಅಥವಾ ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ಕರೀತೀವಿ. ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತಂದ್ರೆ ವೀರ್ಯಾಣುಗಳು ಹೊರಗೆ ಬರದೆ ವಾಪಸ್ ಮೂತ್ರಕೋಶದಲ್ಲಿ ಹೋಗೋದು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಹಾರ್ಮೋನಲ್ ಥೆರಪಿ ತಗೊಂಡಾಗ ಏನಾಗ್ಬೋದು, ಈ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆಗ್ಬೋದು ದೇಹದಲ್ಲಿ. ಸೊ ಇದಿಷ್ಟು ಪುರುಷರಲ್ಲಿ ಇದರ ಸೈಡ್ ಎಫೆಕ್ಟ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್. ಜನರಲ್ ಬೇರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತಂದ್ರೆ ಈ ಕ್ಯಾನ್ಸರ್ ರೋಗ ಆಗಲಿ ಅಥವಾ ಅದ್ರ ಟ್ರೀಟ್ಮೆಂಟ್ ಆಗಲಿ ಸಾಕಷ್ಟು ಸೈಕಲಾಜಿಕಲ್ ಸ್ಟ್ರೆಸ್ಗೆ ಒಳಗಾಗಿರ್ತಾರೆ ಪೇಷಂಟ್. ಸೊ ಅದರಿಂದ ಆಂಗ್ಸೈಟಿಯಿಂದ ಹಲವಾರು ತೊಂದರೆಗಳು ಕಾಣಿಸ್ಕೊಳುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದೇನಪ್ಪ ತುಂಬಾ ಅತಿ ರೇರ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಜೆನೆಟಿಕ್ ಡ್ಯಾಮೇಜ್ ಟು ದ ಗ್ಯಾಮೆಟ್ಸ್. ಅಂದ್ರೆ ಈ ಏನು ಅಂಡಾಣುಗಳು ವೀರ್ಯಾಣುಗಳಿಗೆ ಜೆನೆಟಿಕ್ ಡ್ಯಾಮೇಜ್ ಆಗುವಂಥದ್ದು. ಪಾಸಿಬಿಲಿಟಿ ಇರುತ್ತೆ, ಆದ್ರೆ ಇದು ತುಂಬಾ ರೇರ್ ಆಗಿರುತ್ತೆ. ಮತ್ತೆ ಇನ್ನೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್. ಸೇರುವಾಗ ತುಂಬಾ ಕಷ್ಟ ಆಗ್ತಿರ್ಬೋದು, ಮೇ ಬಿ ವೆಜೈನಲ್ ಡ್ರೈನೆಸ್ ಇರ್ಬೋದು, ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ಇಜಾಕ್ಯುಲೇಟರಿ ಡಿಸ್ಫಂಕ್ಷನ್ ಆಗ್ಬೋದು. ಸೊ ಇದೆಲ್ಲದರಿಂದ ಸೇರೋದ್ರಲ್ಲಿ ಸಮಸ್ಯೆ ಉಂಟಾಗುತ್ತೆ. ಈ ಎಲ್ಲನೂ ಯಾವ್ದ್ರ ಮೇಲೆ ನೀವು ನಿಗದಿತ ಆಗಿರುತ್ತೆ ಅಂದ್ರೆ ಒಂದು ವಯಸ್ಸು ಜಾಸ್ತಿ ಆದಂಗೆ ಈ ಟ್ರೀಟ್ಮೆಂಟ್ ಇಂದ ಫರ್ಟಿಲಿಟಿ ಮೇಲೆ ಆಗುವಂತ ಸೈಡ್ ಎಫೆಕ್ಟ್ಸ್ ನ ರಿಸ್ಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಸಣ್ಣ ಏಜ್ ಅಲ್ಲಿ ಟ್ರೀಟ್ಮೆಂಟ್ ಆಗಿತ್ತು ಅಂತಂದ್ರೆ ಅಂದ್ರೆ ಚೈಲ್ಡ್ಹುಡ್ ಟ್ಯೂಮರ್ಸ್, ಸೊ ಅಂಥದ್ದು ಟ್ರೀಟ್ಮೆಂಟ್ ಆಗಿದ್ದಾಗ ಫರ್ದರ್ ಅವ್ರ ರಿಪ್ರೊಡಕ್ಟಿವ್ ಏಜ್ಗೆ ಬರುವಾಗ ಫರ್ಟಿಲಿಟಿ ಮೇಲೆ ಹೊಡೆತ ಬಿದ್ದಿರೋ ಸಾಧ್ಯತೆ ಇರುತ್ತೆ. ತುಂಬಾ ಅತಿ ಅವಶ್ಯಕವಾದ ಏನಪ್ಪಾ ಅಂತಂದ್ರೆ ಕೌನ್ಸಿಲಿಂಗ್. ಈ ಇದ್ರಲ್ಲಿ ತುಂಬಾ ಎಂಗೇಜ್ ಡಿಟೆಕ್ಟ್ ಆಗಿತ್ತು, ಫರ್ಟಿಲಿಟಿಗೆ ಇದಾಗ್ತಾ ಇದೆ ಅಂತಂದ್ರೆ ನಿಮ್ಮ ಡಾಕ್ಟರ್ ಹತ್ರ ಕೂತು ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ನೀವು ಫರ್ದರ್ ಕರೆಕ್ಟಿವ್ ಟ್ರೀಟ್ಮೆಂಟ್ಗೆ ಹೋಗುವ ಮುನ್ನ ಫರ್ಟಿಲಿಟಿ ಪ್ರಿಸರ್ವೇಷನ್ ಆಪ್ಷನ್ಸ್ ಏನೇನಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ಮುಂದಿನ ಟ್ರೀಟ್ಮೆಂಟ್ಗೆ ಮುಂದಕ್ಕೆ. ಬಿಕಾಸ್ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದೆ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ಜೀವ ಫಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಫರ್ದರ್ ಟ್ರೀಟ್ಮೆಂಟ್ಗೆ ಹೋಗೋ ಮುಂಚೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಆಪ್ಷನ್ಸ್ ಇದೆಯಾ, ಇದ್ರೆ ಏನೇನಿದೆ ಅಂತ ತಿಳ್ಕೊಂಡು ಫರ್ದರ್ ಪ್ರೊಸೀಡ್ ಆಗುವಂಥದ್ದು ಒಳ್ಳೆಯ ವಿಚಾರ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಆಪ್ಷನ್ಸ್ಗಳು ಏನೇನು ಅಂತ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಧನ್ಯವಾದ.